ನಮಸ್ತೆ ಎಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಸೌಮ್ಯ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಈಗ ನಾವು ಪ್ರತಿ ಅಭ್ಯಾಸದ ಪ್ರತಿಯೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಸಾಲ್ವ್ ಮಾಡ್ತಾ ಹೋದ್ರೆ ನಮಗೆ ನಿಮ್ಮ ಎಕ್ಸಾಮ್ ಬರೋದ್ರೊಳಗೆ ನಾನು ಅನ್ಕೊಂಡಿರೋ ಈ ಕೊನೆಯ 4 ಲೆಸನ್ಗಳನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೇನು ಪ್ಲಾನ್ ಮಾಡಿದ್ದೀನಿ, ಇದು ನಿಮಗೂ ಓಕೆ ಅಂತ ಅನ್ಕೊಳ್ತೇನೆ. ಈಗ ನಾನೇನು ಪ್ಲಾನ್ ಮಾಡಿದ್ದೀನಿ, ನಿಮಗೆ ಎಲ್ಲ ಸಮ್ಗಳನ್ನು, ಎಲ್ಲ ಪ್ರಾಬ್ಲಮ್ಗಳನ್ನು, ಲೆಕ್ಕಗಳನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋ ಅಂತ ಹಿಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ನಾನು ಅವುಗಳ ಪ್ರೊಸೀಜರ್ಸ್ನ ಹೇಳ್ತಾ ಹೋಗ್ತೀನಿ. ಹೇಳಿ ಅದ್ರ ಮೇಲೆ 1 ಅಥವಾ 2 ಲೆಕ್ಕಗಳನ್ನು ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಎಕ್ಸಾಮಲ್ಲಿ ಬರೋ ಎಲ್ಲ ಆ ಒಂದು ಲೆಸನ್ನಿನ ಎಲ್ಲ ಪ್ರಶ್ನೆಗಳನ್ನ ನೀವು ಉತ್ತರಿಸಬಹುದು. ಅಂದ್ರೆ ನಾನು ನಿಮಗೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ, ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಅಭ್ಯಾಸದಲ್ಲಿರೋ ಎಲ್ಲ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾನು ಅವುಗಳನ್ನ ಪರಿಹರಿಸಲ್ಲ. ಕಾರಣ ಈ ಟೈಮಿನ ಶಾರ್ಟೇಜ್ ಇಂದ. ಈಗ ಏನ್ ಮಾಡ್ಬೇಕು, ಈಗ ಮಾರ್ಚ್ ಒಳಗೆ ನಿಮ್ಮ ಎಕ್ಸಾಮ್ ಬರುತ್ತೆ. ಮಾರ್ಚಲ್ಲಿ, ಐ ಹೋಪ್ ಸೊ, ಮಾರ್ಚಲ್ಲಿ ನಿಮ್ಮ ಆನ್ಯುವಲ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮೊದಲು ನಾನೇನ್ ಮಾಡ್ತೀನಿ, ಇವುಗಳನ್ನ ಕೀ ಹಿಂಟ್ಸ್ ತರ ನಿಮಗೆ ಈ ಲೆಸನ್ ಇಂದ ಮಾಡ್ತಾ ಹೋಗ್ತೀನಿ. ಮತ್ತೆ ಜೂನ್ ಇಂದ ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ನನ್ನ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಪಾರ್ಟ್ 4 ವರೆಗೂ ಬಂದಿದ್ದೀವಿ ನಾವು, ಭಾಗ 4 ವರೆಗೂ ಬಂದಿದ್ದೀವಿ ಆಲ್ರೆಡಿ ನಾವು ಬೀಜೋಕ್ತಿಗಳು ಲೆಸನ್ ಅಲ್ಲಿ. ಅದನ್ನ ಹಾಗೇನೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಎಲ್ಲಾ ಪ್ರಾಬ್ಲಮ್ಗಳನ್ನ ನಿಮಗೆ ಪರಿಹರಿಸ್ತಾ ಹೋಗ್ತೀನಿ ಅಲ್ಲಿ. ಈಗೇನ್ ಮಾಡ್ತೀನಿ, ನೀವು ಯಾವುದೇ ಲೆಕ್ಕ ಕೊಟ್ಟರು ಬಿಟ್ಟು ಬರಬಾರದು, ಅದನ್ನ ಸಾಲ್ವ್ ಮಾಡಿ ಬರಬೇಕು. ನೀವು ಅದನ್ನ ಅಲ್ಲಿ ಉತ್ತರವನ್ನ ಕಂಡು ಹಿಡಿದು ಬರೆದು ಬರಬೇಕು. ಆ ತರ ಹಿಂಟ್ಸ್ ಗಳನ್ನ, ಕೀ ಪಾಯಿಂಟ್ಸ್ ಗಳನ್ನ ನಾನು ನಿಮಗೆ ಪ್ರತಿಯೊಂದು ಲೆಸನ್ ಅಲ್ಲೂ ಯಾವ್ಯಾವ ಲೆಕ್ಕನ ಹೇಗೆ ಮಾಡೋದು ಅಂತದನ್ನ ಹೇಳಿ 1 ಅಥವಾ 2 ಲೆಕ್ಕಗಳನ್ನ ನಾನು ನಿಮಗೆ ಪರಿಹರಿಸಿ ತೋರಿಸ್ತೇನೆ. ಬನ್ನಿ ಹಾಗಾದ್ರೆ ಸಮಯನ ವೇಸ್ಟ್ ಮಾಡದೆ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಓಕೆ, ನಾವು ಹಿಂದಿನ ತರಗತಿಲಿ ಏನು ನಾನು ಭಾಗ 1, ಭಾಗ 2, 3, 4 ಮಾಡಿದ್ನಲ್ಲ, ಅದರಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ ನಿಮಗೆ, ಎಲ್ಲ ಸಜಾತಿಯ, ವಿಜಾತಿಯ, ಕೂಡೋದು, ಕಳೆಯೋದು, ಸಂಕಲನ, ವ್ಯವಕಲನ ಇವೆಲ್ಲವನ್ನ ನಾನು ಹೇಳ್ಕೊಟ್ಟಿದ್ದೆ. ಅದೇ ತರ ಈಗ ಸಂಕಲನ, ವ್ಯವಕಲನ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತಾನು ನನಗೆ ಗೊತ್ತಿದೆ. ಈಗ ನಾವೇನ್ ಮಾಡೋಣ, ಅದೇ ಸಂಕಲನ ಮತ್ತೆ ವ್ಯವಕಲನವನ್ನ ಮಿಕ್ಸ್ ಮಾಡಿ, ಸಂಯೋಗ ಮಾಡಿ ಕೆಲವು ಪ್ರಶ್ನೆ ಕೇಳ್ತಾರೆ. ಏನ್ ಕೇಳ್ತಾರಪ್ಪ, ಯಾವ್ದಾದ್ರು 2 ಬೀಜೋಕ್ತಿ ಕೊಡ್ತಾರೆ, ಅದನ್ನ ಕೊಟ್ಬಿಟ್ಟು ನಿಮಗೆ ಹೇಳ್ತಾರೆ, ಏನ್ ಹೇಳ್ತಾರೆ, ಯಾವುದೋ ಒಂದು ಎಕ್ಸ್ ಎಕ್ಸಾಂಪಲ್ ತಗೊಳ್ಳೋಣ, ಒಂದು ಎಕ್ಸ್ ವೈ, ಎಕ್ಸ್ ಮತ್ತು ವೈ ಬೀಜೋಕ್ತಿಗಳ ಮೊತ್ತದಿಂದ ಝಡ್ ಬೀಜೋಕ್ತಿಯನ್ನ ಕಳೆಯಿರಿ, ಹಿಂಗೆ ಕೊಡ್ತಾರೆ. ಇದು ಏನು, ಆಲ್ಮೋಸ್ಟ್ 3 ಮಾರ್ಕ್ಸಿನ ಪ್ರಶ್ನೆ ಆಗಿರುತ್ತೆ. ಇದು ಅಂಥದ್ದು ಒಂದನ್ನ ನಾನು ನಿಮಗೆ ತೋರಿಸ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಈಗ ಆಲ್ರೆಡಿ ನಿಮಗೆ ಕೂಡೋದು ಗೊತ್ತಿದೆ, ಕಳಿಯೋದು ಗೊತ್ತಿದೆ ಅಲ್ವಾ. ಅದನ್ನ ಮರ್ಜ್ ಮಾಡಿ ಹೆಂಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ, ಆ ತರದ್ದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ 3 ಮಾರ್ಕ್ಸ್ ಅಲ್ಲಿ, ಅದು ನಿಮಗೆ ಗೊತ್ತಿದೆ. ಆ ತರದ ಒಂದು ಪ್ರಶ್ನೆಯನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡಿ. ಆ ಪ್ರಶ್ನೆ ಏನಿದೆ, ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. 3x - y + 11. ಒಂದು ಉದಾಹರಣೆ ತೆಗೆದುಕೊಳ್ತಾ ಇದ್ದೀನಿ ನಾನು. 3x - y + 11 ಮತ್ತು -y - 11ರ ಮೊತ್ತದಿಂದ, ಮೊತ್ತ ಇದರ ಅರ್ಥ ಸಂಕಲನ, ಮೊತ್ತದಿಂದ ಇನ್ನೇನೋ ಕೇಳಿದ್ದಾರೆ. ಅದು ಏನದು, 3x - y - 11 ಕಳೆಯಿರಿ. ಸೇಮ್ 3x - y - 11 ಕಳೆಯಿರಿ. ಈ ತರ ಪ್ರಶ್ನೆ ಕೇಳ್ತಾರೆ 3 ಮಾರ್ಕ್ಸಿಗೆ. ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ನೋಡಿ ಪ್ರಶ್ನೆ ಇಷ್ಟೇನೆ. 3x - y + 11 ಮತ್ತು -y - 11ರ ಮೊತ್ತದಿಂದ ಅವೆರಡನ್ನ ಕೂಡ್ಬೇಕು. ಫಸ್ಟ್ ಅವೆರಡನ್ನ ಸಂಕಲನ ಮಾಡಬೇಕು. ನಂತರ ಆ ಬಂದಿರುವಂತ ಮೊತ್ತದಿಂದ ನಾವೇನ್ ಮಾಡ್ಬೇಕಂತೆ, 3x - y - 11ನ್ನ ಕಳಿಬೇಕಂತೆ. ಈ ತರದ ಪ್ರಶ್ನೆಗಳು ಖಂಡಿತವಾಗಿಯೂ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಬರುತ್ತೆ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬನ್ನಿ ಇದನ್ನ ನಾವು ಪರಿಹರಿಸ್ತಾ ಹೋಗೋಣ. ಹೇಗೆ ಮಾಡ್ಬೇಕು ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೇನೆ. ಏನನ್ನ, ಕೂಡೋದು ಮತ್ತು ಕಳೆಯೋದನ್ನ, ಬೀಜೋಕ್ತಿಗಳ ಸಂಕಲನ ಮತ್ತೆ ವ್ಯವಕಲನವನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಅದೇ ಪ್ರೋಸೆಸ್ ಮೇಲೇನೆ ಇದನ್ನ ನಾವು ಈಗ ಪರಿಹಾರ ಕಂಡುಹಿಡಿಬೇಕು. ಫಸ್ಟ್ ಇವೆರಡರ ಮೊತ್ತವನ್ನ ಕಂಡುಹಿಡ್ಕೊಳ್ಳೋಣ. ಏನ್ ಬರೀಬೇಕು ಈಗ, 3x - y + 11 ಇವುಗಳ ಮೊತ್ತ ಕಂಡುಹಿಡ್ಬೇಕಲ್ವಾ. ಸೊ ಸಂಕಲನದ ಚಿಹ್ನೆ ಹಾಕೋಣ. ಇಲ್ಲಿ ಉಳಿದಿರೋದು ದ್ವಿಪದೋಕ್ತಿ, ಅದು ಯಾವ್ದಪ್ಪ, -y - 11. ಫಸ್ಟ್ ಇವೆರಡರ ಮೊತ್ತ ಕಂಡುಹಿಡಿದು ನಂತರ ಈ ಮೊತ್ತದಿಂದ ಇದನ್ನ ನಾವು ಕಳೆಯೋಣ. ಈಗ ನಾವೇನ್ ಮಾಡ್ತೀವಿ, ಈ ಆವರಣದಿಂದ ಆಚೆಗೆ ತೆಗೆದುಕೊಂಡು ಎಲ್ಲ ಸಜಾತಿಯ ಪದಗಳನ್ನ ಗುಂಪು ಮಾಡಿ ನಂತರ ಸಂಖ್ಯಾ ಸಹಗುಣಕಗಳನ್ನ ಕೂಡ್ತೇವೆ ಅಥವಾ ಕಳಿತೇವೆ. ಅಲ್ಲಿ ಏನು ಚಿಹ್ನೆ ಯಾವ್ದಿರುತ್ತಲ್ಲ ಅದ್ರ ಮೇಲೆ. ಈಗೇನಾಗುತ್ತೆ,
3x ಮೈನಸ್ y ಪ್ಲಸ್ 11 ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ y ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 11 11. ಈಗ ಆವರಣದಿಂದ ಹೊರಗೆ ತೆಗೆದೆ ನಾನು. ಈಗೇನು ಮಾಡ್ತೀನಿ, ಇಲ್ಲಿ ಸಜಾತಿಯ ಪದಗಳನ್ನ ಒಟ್ಟಿಗೆ ಹಾಕೋತೀನಿ. ಈಗ 3x ಇದೆ, ಬರ್ಕೊಳ್ತೀನಿ. ಇಲ್ಲಿ ಯಾವುದಾದ್ರೂ x ಉಂಟಾ? ಇಲ್ಲ, ಎಲ್ಲೂ ಕೂಡ ನಮಗೆ ಚರಾಕ್ಷರ x ಇಲ್ಲ, ಹಾಗಾಗಿ 3x ನ ಹಾಗೆ ಬರ್ಕೊಳ್ಳೋಣ. ಉಳಿದಿರೋದೇನು? ಮೈನಸ್ y. ಇನ್ನೆಲ್ಲಾದ್ರೂ ಇದೆಯಾ? y ಇದೆ. ಇಲ್ಲಿ ಯಾವ್ದಿದೆ? ಮೈನಸ್ y ಇದೆ. ಅದನ್ನ ಬರ್ಕೊಳ್ತೇನೆ. ಇದೆರಡನ್ನ ಗುಂಪು ಮಾಡಿದೆ ನಾನು. ಯಾಕೆ? ಸಜಾತಿಯ ಪದಗಳು ಅದಕ್ಕೆ. ಇಲ್ಲಿ ಪ್ಲಸ್ 11 ಇದೆ, ಇಲ್ಲಿ ಮೈನಸ್ 11 ಇದೆ. ಇದನ್ನ ನಾನು ಬರ್ಕೊಂಡೆ. ಈಗೇನ್ ಮಾಡ್ತೀನಿ, 3x ಹಾಗೆ ಬರೆಯೋಣ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ ನಾವೇನ್ ಮಾಡ್ಬೇಕು? ಕೂಡಬೇಕು. ಇಲ್ಲೂ ಒಂದು y ಇದೆ, ಇಲ್ಲೂ ಒಂದು y ಇದೆ. ಏನಾಯ್ತು? 2 y ಆಯ್ತು. ಹಾಗಿದ್ರೆ ಯಾವ ಚಿಹ್ನೆ ಬರಬೇಕು? ನಿಮಗೆ ಆವಾಗ ಹೇಳಿದ್ದು ಏನು ನಾನು? ದೊಡ್ಡ ಸಂಖ್ಯೆಯ ಚಿಹ್ನೆ ಬರಬೇಕು ಅಂತ. ಇಲ್ಲಿ ಎರಡೂ ಕೂಡ ಸಂಖ್ಯಾ ಸಾಧನಕಗಳು ಒಂದೇ ಆಗಿದ್ದಾಗ ಏನ್ ಬರಿಬೇಕು? ಎರಡರಲ್ಲೂ ಸೇಮ್ ಚಿಹ್ನೆ ಇದ್ದಾಗ ಅದನ್ನೇ ಬರಿಬೇಕು. ಇಲ್ಲಿ ನೋಡಿ, ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ, ಎರಡರಲ್ಲೂ ಮೈನಸ್ ಇದೆ ಅಂದಾಗ ಮೈನಸ್ ಚಿಹ್ನೆಯನ್ನೇ ಹಾಕಬೇಕು. ಇಲ್ಲಿ ಪ್ಲಸ್ 11 ಮೈನಸ್ 11 ಎರಡು ಕೂಡ ಕ್ಯಾನ್ಸಲ್ ಆಗತ್ತೆ. ಇದನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ಏನಾಗುತ್ತೆ? 0 ಬರುತ್ತೆ. 0. ಈಗೇನಾಯ್ತು? 3x ಮೈನಸ್ 2y. ಇದು ಏನು? ಇದೆರಡರ ಮೊತ್ತ. ಈ ಎರಡು ಬೀಜೋಕ್ತಿಗಳ ಮೊತ್ತ 3x. ಈಗ 3x ಮೈನಸ್ y ಪ್ಲಸ್ 11 ಮತ್ತು ಮೈನಸ್ y ಮೈನಸ್ 11ರ ಮೊತ್ತ 3x ಮೈನಸ್ 2y ಕಂಡು ಹಿಡಿದ್ವಿ ನಾವು. ಇದರಿಂದ ನಾವೇನ್ ಮಾಡ್ಬೇಕಂತೆ? ಆ ಮೊತ್ತದಿಂದ ಕೊಟ್ಟಿರುವ ಈ ಬೀಜೋಕ್ತಿಯನ್ನ ಕಳಿಬೇಕು. ಯಾವ ಬೀಜೋಕ್ತಿ ಅದು? ಮೈನಸ್ ಹಾಕೊಳ್ಳಿ, ಬ್ರಾಕೆಟ್ ಅಲ್ಲಿ ಕೊಟ್ಟಿರೋ ಬೀಜೋಕ್ತಿನ ಬರ್ಕೊಳ್ಳಿ. 3x ಮೈನಸ್ y ಮೈನಸ್ 11. ಇಲ್ಲಿ ಏನ್ ಮಾಡ್ಬೇಕು? ಈಗ ಮೈನಸ್ ಚಿಹ್ನೆಯಿಂದ ಎಲ್ಲಾ ಪದಗಳನ್ನ ನಾವು ಗುಣಾಕಾರ ಮಾಡಬೇಕು. ಅಂದ್ರೆ ಅದರ ಅರ್ಥ ಚಿಹ್ನೆಗಳನ್ನ, ಯಾವ ಬೀಜೋಕ್ತಿಯನ್ನ ಕಳಿಲಿಕ್ಕೆ ಹೋಗ್ತಿದೀವಲ್ಲ ಆ ಪ್ರತಿ ಬೀಜೋಕ್ತಿಯ ಪದದ ಚಿಹ್ನೆಗಳನ್ನ ನಾವು ಬದಲಾಯಿಸಬೇಕು. ಯಾಕೆಂದ್ರೆ ಇಲ್ಲಿ ವ್ಯವಕಲನ ಚಿಹ್ನೆ ಇದೆ, ಅದನ್ನ ಬರ್ಕೊಳ್ಳೋಣ. 3x ಮೈನಸ್ 2y ಮೈನಸ್ ಇಂಟು ಮೈನಸ್ ಮೈನಸ್ 3x ಮೈನಸ್ ಇಂಟು ಮೈನಸ್ ಪ್ಲಸ್ y ಮೈನಸ್ ಇಂಟು ಮೈನಸ್ ಪ್ಲಸ್ 11. ಇಲ್ಲಿ ನೋಡಿ, ಆವರಣದಿಂದ ಆಚೆ ತಗೊಂಡಿದ್ದೀನಿ. ಮೈನಸ್ ಚಿಹ್ನೆಯಿಂದ, ವ್ಯವಕಲನ ಚಿಹ್ನೆಯಿಂದ ಪ್ರತಿ ಪದವನ್ನ ನಾನು ಗುಣಾಕಾರ ಮಾಡಿದೆ. ಮೈನಸ್ ಇಂಟು ಪ್ಲಸ್ ಏನಿಲ್ಲ ಅಂದ್ರೆ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 3x ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು y ಮೈನಸ್ ಇಂಟು ಮೈನಸ್ ಪ್ಲಸ್ 1 ಗುಣಿಸು 11 11. ಈಗ ನಾವು ಸಜಾತಿಯ ಪದಗಳನ್ನ ಗುಂಪು ಮಾಡಿ ಅವುಗಳನ್ನ ಏನ್ ಮಾಡ್ಬೇಕು? ಕೂಡಬೇಕು ಅಥವಾ ಕಳಿಬೇಕು. ಅಲ್ಲಿ ಏನ್ ಚಿಹ್ನೆ ಇರುತ್ತೆ ಅದ್ರ ಮೇಲೆ ಅದು. 3x ಬರ್ಕೊಳ್ತೇನೆ. ಈ 3x ಗೆ ಯಾವ್ದಾದ್ರು ಇಲ್ಲಿ ಮ್ಯಾಚ್ ಆಗುತ್ತಾ? ಅಕ್ಷರಾಕ್ಷರ ಇದೆಯಾ? ಆಕ್ಚುಲಿ ಇದೆ. ಯಾವ್ದದು? ಮೈನಸ್ 3x ಇದೆ. ನಂತರ ಇಲ್ಲೇನಾಯ್ತು? ಮೈನಸ್ 2y ಉಳಿತು. ಇದಕ್ಕೆ y ಚರಾಕ್ಷರ ಇಲ್ಲೊಂದಿದೆ, ಯಾವುದು? ಪ್ಲಸ್ y. ಬರ್ಕೊಳ್ಳಿ ಅದನ್ನ. ಇಲ್ಲಿ ಪ್ಲಸ್ 11 ಹಾಗೆ ಬರ್ಕೊಳ್ತೇನೆ. ಈಗ ಏನಾಯ್ತು? ಇವೆರಡರಲ್ಲಿ ಸಂಖ್ಯಾ ಸಹಗುಣಕಗಳನ್ನ ಹಾಗೆ ಇಟ್ಕೊಂಡು ನಾನು ಚರಾಕ್ಷರವನ್ನು ಆಚೆ ತಗೊಳ್ತಾ ಇದ್ದೇನೆ. x ಆಚೆ ಬಂತು. ಇಲ್ಲೇನಾಯ್ತು? 3 ಇದೆ, ಇಲ್ಲಿ ಮೈನಸ್ 3 ಇದೆ, ಇಲ್ಲಿ ಮೈನಸ್. ಇಲ್ಲಿ ನಾನೇನ್ ಮಾಡ್ತೀನಿ? ಆ ಚರಾಕ್ಷರವನ್ನು ಆಚೆ ತಗೊಳ್ತೀನಿ. ಯಾವ್ದನ್ನ? y ಅನ್ನ. ಇಲ್ಲಿ ಏನು ಉಳಿತು? ಇಲ್ಲಿ ಮೈನಸ್ ನಾನು ಈಚೆ ಕಡೆ ಇಟ್ಕೊಂಡ್ಬಿಟ್ಟೆ. ಇಟ್ಟಿದ ಕಾರಣಕ್ಕೆ ಇಲ್ಲಿ ಒಳಗಡೆ ಮೈನಸ್ ಹಾಕ್ಲಿಕ್ಕಿಲ್ಲ. ಹಾಗೆ ಬರ್ಕೋಬೇಕು ಯಾವ್ದನ್ನ? ಆ ಸಂಖ್ಯೆಯನ್ನ. 2. ಇಲ್ಲಿ ಏನಾಯ್ತು? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಬರಿಬೇಕಾ? ಇಲ್ಲ, ಆಕ್ಚುಲಿ ಮೈನಸ್ ಬರಿಬೇಕು. ಯಾಕಂದ್ರೆ ಇಲ್ಲಿ ಮೈನಸ್ ಹೊರಗೆ ತೆಗೆದಿದ್ದೇನೆ. ಇವೆರಡನ್ನ ಗುಣಾಕಾರ ಮಾಡಿದ್ರೆ ಮತ್ತೆ ನಮಗೆ ಪ್ಲಸ್ಸೇ ಬರುತ್ತೆ. ಇಲ್ಲಿ ಮೈನಸ್ ಹಾಕೋಬೇಕು. y ಹಿಂದೆ ಏನು ಇಲ್ಲ ಅಂದ್ರೆ 1 ಬರ್ಕೋಬೇಕು. ಪ್ಲಸ್ 11. 3 ಮೈನಸ್ 3 0 ಇಂಟು x ಮೈನಸ್ 2ರಲ್ಲಿ 1 ಹೋದ್ರೆ 1 y ಪ್ಲಸ್ 11. ಈಗ ಏನಾಯ್ತು? 0 ಗುಣಿಸು x ಅಂದ್ರೆ 0 ಅಂತ ಅರ್ಥ. ಮೈನಸ್ 1y ಅಂದ್ರೆ y ಪ್ಲಸ್ 11. ಇದರ ವ್ಯತ್ಯಾಸ ಏನ್ ಬಂತು? ಮೈನಸ್ y ಪ್ಲಸ್ 11. ಇದು ಏನು? 3x ಮೈನಸ್ y ಪ್ಲಸ್ 11 ಮತ್ತು ಮೈನಸ್ y ಪ್ಲಸ್ ಮೈನಸ್ 11ರ ಮೊತ್ತದಿಂದ, ಅವೆರಡರ ಮೊತ್ತದಿಂದ 3x ಮೈನಸ್ y ಮೈನಸ್ 11 ಕಳೆದಾಗ ಬಂದಿರುವಂತಹ ಉತ್ತರ ಮೈನಸ್ y ಪ್ಲಸ್ 11. ಎಸ್, ಇಂತಹ ಲೆಕ್ಕಗಳು ಕೂಡ ನಿಮಗೆ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ, ಆನ್ಯುವಲ್ ಎಕ್ಸಾಮ್ ಅಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತದೆ. ಇದರಲ್ಲಿ ಏನು ಇಲ್ಲ, ನಾ ಏನ್ ಹೇಳಿದೆ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೀಜೋಕ್ತಿಗಳನ್ನ ಕೊಡ್ತಾರೆ. ಅಲ್ಲಿ ಕೆಲವು ಬೀಜೋಕ್ತಿಗಳನ್ನ ಮೊತ್ತ ಕಂಡು ಹಿಡಿದು ಆ ಮೊತ್ತದಿಂದ ಇನ್ಯಾವುದೋ ಬೀಜೋಕ್ತಿಯನ್ನ ಕಳೀಲಿಕ್ಕೆ ಹೇಳ್ತಾರೆ. ಇಲ್ಲಾಂದ್ರೆ ಹಿಂಗೂ ಕೇಳ್ಬೋದು. ಹೆಂಗಪ್ಪ ಅಂದ್ರೆ, 2 ಬೀಜೋಕ್ತಿಗಳನ್ನ ಕೊಟ್ಟು ಫಸ್ಟ್ ಅವೆರಡರ ವ್ಯತ್ಯಾಸದಿಂದ ಇನ್ಯಾವುದೋ ಬೀಜೋಕ್ತಿಯನ್ನ
ನಾವು ಮೊತ್ತ ಕಂಡುಹಿಡಬೇಕಾಗತ್ತೆ. ಅಂದ್ರೆ ಎರಡು ಬೀಜೋಕ್ತಿಯನ್ನ ಕಳೆದು ಅದ್ರ ಬಂದಿರೋ ವ್ಯತ್ಯಾಸವನ್ನ ಇನ್ಯಾವುದೋ ಒಂದು ಬೀಜೋಕ್ತಿ ಕೊಟ್ಟಿರ್ತಾರೆ, ಆ ಬೀಜೋಕ್ತಿಗೆ ನಾವು ಕೂಡಿಸಿ ಮೊತ್ತವನ್ನ ಕಂಡುಹಿಡಿಯಬೇಕಾಗುತ್ತೆ. ಈ ತರ ಕೂಡ ಕೇಳಬಹುದು. ಉಲ್ಟಾ ಅಷ್ಟೇನೆ, ಮತ್ತೇನಿಲ್ಲ. ಇಲ್ಲಿ ಹಿಂಗ್ ಕೇಳಿದರೆ ಇನ್ನೊಂದ್ ತರ ಅಂದ್ರೆ ಇದೆರಡನ್ನ ಕೂಡಿಸಿ ಇದನ್ನ ಕಳೆಯೋಕೆ ಕೇಳಬಹುದು. ಓಕೆ, ಇಲ್ಲ ಅಂದ್ರೆ ಎರಡು ಸಪರೇಟ್ ಬೀಜೋಕ್ತಿಗಳನ್ನ ಕೊಟ್ಟು ಅವುಗಳ ಮೊತ್ತ ಕಂಡುಹಿಡಿದು ಇನ್ನೆರಡು ಸಪರೇಟ್ ಬೀಜೋಕ್ತಿ ಕೊಟ್ಟು ಅವುಗಳ ಮೊತ್ತವನ್ನು ಕಂಡುಹಿಡಿದು ಅವೆರಡನ್ನ ವ್ಯತ್ಯಾಸವನ್ನ ಕಂಡುಹಿಡಿಯಲಿಕ್ಕೂ ಕೂಡ ಕೇಳಬಹುದು. ಈ ತರಹದ ಪ್ರಶ್ನೆಗಳು ಬಂದೇ ಬರುತ್ತೆ, 3 ಮಾರ್ಕ್ಸ್ ಇರುತ್ತೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಮಾಡಿ ಇದನ್ನ. ಓಕೆ, ನನ್ಗನ್ಸುತ್ತೆ ನಿಮ್ಗೆ ಇದು ಅರ್ಥ ಆಯ್ತು ಅಂತ. ತುಂಬಾ ಕ್ವಶನ್ಸ್ ತಗೊಳ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮ್ಗೆ, ಇನ್ನ ಈ ಮಾರ್ಚ್ ಬರೋದ್ರ ಒಳಗಾಗಿನೇ ನಾನು ನಿಮ್ಗೆ ಈ 4 ಲೆಸನ್ಗಳನ್ನ ಮುಗಿಸ್ಕೊಡ್ಲಿಕ್ಕಿದೆ. ಹಾಗಾಗಿ ನಾನು ಬರೀ ಕೀ ಪಾಯಿಂಟ್ಸ್ ಗಳನ್ನ, ಪ್ರಮುಖ ಅಂಶಗಳು ಏನೇನಿದೆ ಅಂದ್ರೆ ನೀವು ಯಾವ ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು ಎಕ್ಸಾಮ್ ಅಲ್ಲಿ, ಆ ತರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಮತ್ತೇನಾದ್ರೂ ನಿಮಗೆ ಡೌಟ್ ಇತ್ತು ಅನ್ನೋದಾದ್ರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಹಾಕ್ಬಹುದು. ನಂತರ ಈಗ ಇನ್ನೂ ಒಂಥರ ಏನ್ ಬರುತ್ತಪ್ಪ, ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಬೀಜೋಕ್ತಿ ಕೊಡ್ತಾರೆ, ಆ ಬೀಜೋಕ್ತಿಲಿ ಕೆಲವು ಚರಾಕ್ಷರಗಳಿರುತ್ತೆ. ನಿಮಗೆ ಗೊತ್ತಿದೆ, ಆ ಚರಾಕ್ಷರಕ್ಕೆ ಯಾವುದೋ ಒಂದು ಬೆಲೆಯನ್ನ ಕೊಡ್ತಾರೆ, ಕೊಟ್ಟು ಆ ಬೀಜೋಕ್ತಿಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಏನ್ ಹೇಳಿದೆ ನಾನು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೇನೆ. ಯಾವುದೋ ಒಂದು ಚರಾಕ್ಷರದ ಬೆಲೆಯನ್ನ ಕೊಟ್ಟು ನಿಗದಿಪಡಿಸಿ ಆ ಕೊಟ್ಟಿರುವಂತ ಬೀಜೋಕ್ತಿಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಹೇಗೆ ಬೀಜೋಕ್ತಿಯ ಬೆಲೆಯನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ. ಬೀಜೋಕ್ತಿಯ ಬೆಲೆಯನ್ನ ಕಂಡುಹಿಡಿಯೋದು, ಬೀಜೋಕ್ತಿಯ ಬೆಲೆ ಅದನ್ನ ಹೇಗೆ ಕಂಡುಹಿಡಿಯೋದು? ಯಾವುದೋ ಒಂದು ಬೀಜೋಕ್ತಿ ಕೊಟ್ಟಿರ್ತಾರೆ, ಅಲ್ಲಿರುವಂತ ಚರಾಕ್ಷರಕ್ಕೆ ಒಂದು ಏನ್ ಕೊಟ್ಟಿರ್ತಾರೆ, ಸಂಖ್ಯೆ ಕೊಟ್ಟಿರ್ತಾರೆ. ಆ ಸಂಖ್ಯೆಯನ್ನ ಆ ಬೀಜೋಕ್ತಿಯ ಯಾವ ಚರಾಕ್ಷರದ ಸಂಖ್ಯೆ ಆಗಿರುತ್ತಲ್ಲ ಅಲ್ಲಿ ಅದನ್ನ ನಾವು ರಿಪ್ಲೇಸ್ ಮಾಡಿ, ಓಕೆ, ಸ್ಥಳಾಂತರ ಮಾಡಿ ಕಂಡುಹಿಡಿಯೋದು ಅಷ್ಟೇನೆ. ಒಂದು ಉದಾಹರಣೆ ತೋರಿಸ್ತೇನೆ, ನಿಮ್ಗೆ ಅರ್ಥ ಆಗ್ಬಿಡತ್ತೆ. ಇಲ್ಲಿ ನೋಡಿ ಒಂದು ಉದಾಹರಣೆ. x = 2 ಆದರೆ, x = 2 ಆದರೆ ಪದದ ಅರ್ಥ x ಅನ್ನೋ ಜಾಗದಲ್ಲಿ ಕೊಟ್ಟಿರೋ ಬೀಜೋಕ್ತಿಗೆ x ಅನ್ನೋ ಜಾಗದಲ್ಲಿ ನೀವು 2 ಹಾಕಬೇಕು, ಸಂಖ್ಯೆ 2 ಹಾಕಬೇಕು ಅಂತ ಅರ್ಥ ಅಷ್ಟೇನೆ. x = 2 ಆದರೆ 4x - 3ರ ಬೆಲೆಯನ್ನ ಕಂಡುಹಿಡಿಯಿರಿ. 4x - 3ರ ಬೆಲೆ ಏನು ಅಥವಾ ಕಂಡುಹಿಡಿಯಿರಿ, ಯಾವ್ದಾದ್ರು ಒಂದೇನೆ. ಓಕೆ, ಇಲ್ಲಿ ನೋಡಿ 4x - 3 ಕೊಟ್ಟಿದ್ದಾರೆ, ಅದ್ಯಾವುದು? ನಮ್ಮ ದ್ವಿಪದೋಕ್ತಿ. ಇಲ್ಲಿ ನಾವೇನ್ ಮಾಡ್ಬೇಕು, ಈ ಒಂದು ಇದು ಬೀಜೋಕ್ತಿನೇ, ದ್ವಿಪದೋಕ್ತಿ ಅಷ್ಟೇ, ಅದರ ವೆರೈಟಿ, ಅದರ ಒಂದು ವಿಧಾನ. ಇಲ್ಲಿ 4x - 3 ಇದೆ. ಇಲ್ಲಿ x ನ ಬೆಲೆ ಅವ್ರು ಏನ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ನಾವು ಈ ಬೀಜೋಕ್ತಿನ ತೆಗೆದುಕೊಂಡು ಈ x ನ ಬೆಲೆನ ನಾವು 2 ಹಾಕ್ಬೇಕು. ಈಗ ನೋಡಿ ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. 4x - 3 ಇದೆ. ಇಲ್ಲಿ ಏನ್ ಮಾಡ್ಬೇಕು, x ನ ಬೆಲೆ ಇಲ್ಲಿ ಏನಾಯ್ತು, x = 2 ಅವ್ರು ಕೊಟ್ಟು ಬಿಟ್ಟಿದ್ದಾರೆ. ಈ ನಮ್ಮ ಬೀಜೋಕ್ತಿಲಿ x ಎಲ್ಲಿದೆ ಅಲ್ಲ ಅಲ್ಲಿ 2 ಹಾಕಿ ನೀವು 4, ಇಲ್ಲಿ x ಇದೆ, ಇಂಟು x ಅಂತ ಅರ್ಥ. ಇದು 4x ಅಂದ್ರೆ 4 × x, 4 ಗುಣಿಸು x, 4 ಗುಣಿಸು x ನ ಜಾಗದಲ್ಲಿ ಏನ್ ಹಾಕ್ಬೇಕು, ನಾನು ಕೊಟ್ಟಿರೋ ಸಂಖ್ಯೆನ ಹಾಕ್ಬೇಕು. ಅದು ಯಾವುದು, 2 ಹಾಕಿ ಇಲ್ಲಿ -3 ಬರೀರಿ. ಈಗ ನಿಮಗೊಂದು ಡೌಟ್ ಬರ್ಬೋದು, ಏನಪ್ಪಾ ಅದು, 4 × 2 ಫಸ್ಟ್ ಮಾಡ್ಲಾ ಅಥವಾ 2 - 3 ಫಸ್ಟ್ ನಾನು ಉತ್ತರ ಕಂಡಿಡಿಲ್ಲ ಅಂತ. ಏನದು, ಯಾವ್ದನ್ನ ಫಸ್ಟ್ ಮಾಡ್ಬೇಕು ನಾವು? ಆಕ್ಚುಲಿ 4 × 2 ಫಸ್ಟ್ ಮಾಡ್ಬೇಕು. ಯಾಕೆ ಅಂದ್ರೆ ನಮ್ಗೊಂದು ನಿಯಮ ಇದೆ, ಯಾವ್ದದು, BD ಮಾಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ BD ಫಸ್ಟ್ ಬಿ ಅಂದ್ರೆ ಬ್ರಾಕೆಟ್ ಓಪನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಆವರಣವನ್ನ ತೆಗಿಬೇಕು. ಫಸ್ಟ್ ಏನಾದ್ರೂ ಆವರಣದೊಳಗಡೆ ಯಾವ್ದಾದ್ರು ನಮ್ಗೆ ಲೆಕ್ಕ ಕೊಟ್ಟಿದ್ರೆ ಅದನ್ನ ಫಸ್ಟ್ ನಾವು ಉತ್ತರ ಕಂಡುಹಿಡ್ಕೊಳ್ಬೇಕಂತ. ನಂತರ ಡಿ ಅಂದ್ರೆ ಡಿವಿಷನ್. ಫಸ್ಟ್ ಆವರಣ ತೆಕ್ಕೋಬೇಕು. ಆವರಣ ಇಲ್ಲಪ್ಪ ಆ ಒಂದು ಬೀಜೋಕ್ತಿನ ಅಂತ ಹೇಳಿದಾಗ ನಾವು ಎಲ್ಲಾದ್ರೂ ಭಾಗಾಕಾರ ಇದ್ರೆ ಅದನ್ನ ಫಸ್ಟ್ ಮಾಡ್ಕೊಳ್ಬೇಕು. ನಂತರದಲ್ಲಿ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಗುಣಾಕಾರಕ್ಕೆ ಹೋಗ್ಬೇಕು. ಗುಣಾಕಾರ ಇಲ್ಲಪ್ಪ ಅಕಸ್ಮಾತ್ ಅಲ್ಲಿ ಅಂತ ಅಂದಾಗ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ನಾವು ಅಡಿಷನ್ಗೆ ಹೋಗ್ಬೇಕು. ಅಡಿಷನ್ ಆದ್ಮೇಲೆ, ಅಡಿಷನ್ ಅಂದ್ರೆ ಸಂಕಲನ ಆದ್ಮೇಲೆ ಕೊನೆಯಲ್ಲಿ ನಾವೇನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ವ್ಯವಕಲನವನ್ನ ಮಾಡ್ಬೇಕು. ಇದು ಒಂದು ನಿಯಮ. ಇದು ನಿಮಗೆ ಆಲ್ರೆಡಿ 5ನೇ ಕ್ಲಾಸಿಂದಾನೇ ಗೊತ್ತಿದೆ, 5ನೇ ತರಗತಿಯಿಂದಾನೇ ನಮಗೆ ಗೊತ್ತಿರುವಂತ ನಿಯಮ ಇದು. BD ಮಾಸ್ ಅಂತ ಹೇಳ್ಬಿಟ್ಟು. ಓಕೆ, ಅಂದ್ರೆ ಫಸ್ಟ್ ಬ್ರಾಕೆಟ್ ಆವರಣದಲ್ಲಿ ಏನಾದ್ರೂ ಇದ್ರೆ ಅದನ್ನ ಫಸ್ಟ್ ಉತ್ತರ ಕಂಡುಹಿಡ್ಕೊಳ್ಬೇಕು. ನಂತರ ಏನ್ ಮಾಡ್ಬೇಕು, ಡಿವಿಷನ್ಗೆ ಹೋಗ್ಬೇಕು, ಭಾಗಾಕಾರಕ್ಕೆ ಹೋಗ್ಬೇಕು. ಭಾಗಾಕಾರದಲ್ಲಿ ಏನಿದೆ, ಭಾಗಾಕಾರ ಚಿಹ್ನೆ ಒಟ್ಟಿಗೆ ಯಾವ್ಯಾವ ನಂಬರ್ ಇದೆ ಅದನ್ನ ಫಸ್ಟ್ ಉತ್ತರ ಕಂಡುಹಿಡ್ಕೊಳ್ಬೇಕು. ಅದು ಇಲ್ಲಪ್ಪ ಭಾಗಾಕಾರ ನಮಗೆ ಕೊಟ್ಟಿರೋ ಈ ಒಂದು ಬೀಜೋಕ್ತಿಲಿ ಭಾಗಾಕಾರ ಇಲ್ಲ,
ಗುಣಾಕಾರ ಇದೆ, 4 ಗುಣಿಸು x ಇದೆ. ಸೊ ಹಾಗಾಗಿ ನಾನು ಮೊದಲು ಗುಣಾಕಾರವನ್ನ ಮಾಡ್ಕೊಳ್ತೇನೆ. ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ, ನಂತರ ಅಡಿಷನ್ ಸಂಕಲನ. ಅದು ಮಲ್ಟಿಪ್ಲಿಕೇಶನ್ ಆದ್ಮೇಲೆ ನಾವೇನ್ ಮಾಡ್ಬೇಕು, ಸಂಕಲನ ಕ್ರಿಯೆ ಮಾಡ್ಬೇಕು. ಆಮೇಲೆ ಕೊನೆಯಲ್ಲಿ ಏನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ವ್ಯವಕಲನ. ಇದು ಒಂದು ನಿಯಮ. ಓಕೆ, ಎಲ್ಲಾ ಚಿಹ್ನೆಗಳನ್ನ ಒಟ್ಟಲ್ಲೇ ಕೊಟ್ಟು ನಿಮಗೆ ಉತ್ತರವನ್ನ ಕಂಡುಹಿಡಿಯಿರಿ, ಸಂಕ್ಷೇಪಿಸಿ ಅಂತ ಕೇಳಿದಾಗ ಇದು ತುಂಬಾ ಚೆನ್ನಾಗಿ ನೆನಪಿರ್ಬೇಕಾಗ್ತದೆ. ಓಕೆ, ಇಲ್ಲಿ ಏನಾಯ್ತು, ಈಗ ನಾವು ಇಲ್ಲಿ ವ್ಯವಕಲನ ಇದೆ, ಇಲ್ಲಿ ಗುಣಿಸು ಇದೆ. ನಮ್ಮ ಆ ಒಂದು ನಿಯಮದ ಪ್ರಕಾರ ಫಸ್ಟ್ ಗುಣಿಸುನೇ ಮಾಡಬೇಕು. 4 × 2, 4 ಗುಣಿಸು 2, 4 2 8 ಮೈನಸ್ 3. 8 ಮೈನಸ್ 3 ಅಂದ್ರೆ 5. ಇದು ಏನಾಯ್ತು, 4x ಮೈನಸ್ 3 ಅನ್ನುವ ಒಂದು ಬೀಜೋಕ್ತಿಯ ಬೆಲೆ ಆಯ್ತು. ಯಾವಾಗ, x ನ ಬೆಲೆ 2 ಆಗಿದ್ದಾಗ. ಓಕೆ ಓಕೆ, ಇದೇ ತರ ಇನ್ನ ಒಂದು ನಾನು ತೋರಿಸ್ತೇನೆ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಇನ್ನ ಒಂದು ಉದಾಹರಣೆಯನ್ನ ತೋರಿಸ್ತೇನೆ ನಾನು ನಿಮಗೆ. ಓಕೆ, ಯಾವ ಉದಾಹರಣೆ ತಗೊಳ್ಳೋಣ, ಒಂದು ಅಭ್ಯಾಸತೆ ತಗೊಂಡ್ಬಿಡ್ತೇನೆ ನಾನು. x = -1 ಆದಾಗ, ಉದಾಹರಣೆ x = -1 ಆದಾಗ ಯಾವ ಬೀಜೋಕ್ತಿಯ ಬೆಲೆನ ಕಂಡುಹಿಡಿಯೋಣ, 2x - 7. ಓಕೆ, 2x - 7ರ ಬೆಲೆ ಏನು? ಓಕೆ, ಇಲ್ಲೇನಾಯ್ತು, x ಅನ್ನೋ ಜಾಗದಲ್ಲಿ ನಾವು -1 ಅನ್ನೋಂತ ಒಂದು ಸಂಖ್ಯೆನ ಕೊಟ್ಟಿದ್ದಾರೆ. ಆ ಸಂಖ್ಯೆನ ನಾವು x ಎಲ್ಲಿ ಇದೆಯಲ್ಲ ಆ ಜಾಗದಲ್ಲಿ ಹಾಕಿ ನಾವು ಅದನ್ನ ಉತ್ತರವನ್ನ ಕಂಡುಹಿಡಿಬೇಕಾಗ್ತದೆ. ಈಗ ನಮ್ಮ ಕೊಟ್ಟಿರೋ ಬೀಜೋಕ್ತಿ ಬರ್ಕೊಳ್ಳಿ, 2x - 7. ಇಲ್ಲಿ ಏನಾಗಿದೆ, x ಕೊಟ್ಟಿದ್ದಾರೆ ಅವ್ರು ಏನನ್ನ, -1 ಅಂತ. ಇಲ್ಲಿ ಈ ಬೀಜೋಕ್ತಿಯಲ್ಲಿ x ಎಲ್ಲಿ ಇದೆಯಲ್ಲ ಅಲ್ಲಿ -1 ಹಾಕಿ ನೀವು. 2 ಹಾಗೆ ಬರ್ಕೊಳ್ಳೋಣ, ಇಂಟು x ಅಂತ ನಾ ಆಲ್ರೆಡಿ ಹೇಳಿದೆ. ಇಂಟು x ಜಾಗದಲ್ಲಿ -1 ಬರ್ತದೆ ಇಲ್ಲಿ, ಯಾಕೆಂದ್ರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ಉಳಿದಿದ್ದು -7. 2 × 1, 2 1 2. ಇಲ್ಲಿ 2 ಒಟ್ಟಿಗೆ ಏನು ಇಲ್ಲ ಅಂದ್ರೆ ಅದು ಯಾವ ಚಿಹ್ನೆ, ಸಂಕಲನ ಚಿಹ್ನೆ. ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ ಏನಾಯ್ತು, -7. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 2 1 2 -7 ಹಾಗೆ ಇದೆ, ಅದನ್ನ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಏನಾಯ್ತು, ಮೈನಸ್ ಇಂಟು ಮೈನಸ್ ಬಂತು. ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್, ಕೂಡಬೇಕು ಯಾವುದನ್ನ, ಆ 2 ಸಂಖ್ಯೆಗಳನ್ನ. 7 2 9. ಇಲ್ಲಿ ಯಾವ ಚಿಹ್ನೆ ಇಡಬೇಕು, ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ, ಸಂಖ್ಯೆಗಳು ಬೇರೆ ಬೇರೆ ಸಂಖ್ಯೆ ಆಗಿದ್ದಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆನೇ ಇಡಬೇಕು. ಇಲ್ಲಿ 2 ಮತ್ತು 7ರಲ್ಲಿ 7 ದೊಡ್ಡ ಸಂಖ್ಯೆ, ದೊಡ್ಡ ಸಂಖ್ಯೆಗೆ ನೆಗೆಟಿವ್ ಸೈನ್ ಇದೆ, ವ್ಯವಕಲನ ಚಿಹ್ನೆ ಇದೆ. ಹಾಗಾಗಿ ಈ ಒಂದು 2x - 7 ಆ ಬೀಜೋಕ್ತಿಯ ಬೆಲೆ -9 ಆಗತ್ತೆ. ಯಾವಾಗ, x ನ ಜಾಗದಲ್ಲಿ -1 ಹಾಕಿದಾಗ. ಅದರ ಅರ್ಥ x ನ ಬೆಲೆ -1 ಆಗಿದ್ದಲ್ಲಿ 2x - 7 ಎನ್ನುವ ಬೀಜೋಕ್ತಿಯ ಬೆಲೆ -9 ಆಗುತ್ತದೆ. ಓಕೆ, ನನಗನ್ಸುತ್ತೆ ಇದು 2 ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಹೇಳ್ಬಿಟ್ಟು. ಇನ್ನ ಬೀಜೋಕ್ತಿಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ಚರಾಕ್ಷರಗಳನ್ನ, ಈ ಒಂದು ಬೆಲೆಯನ್ನು ಕಂಡುಹಿಡಿಯಕ್ಕೆ ಗೊತ್ತಾಯ್ತು ನಮಗೆ. ಕೆಲವು ಚರಾಕ್ಷರಗಳನ್ನ ನಾವು ಎಲ್ಲಿ ಸುತ್ತಳತೆ ಕಂಡುಹಿಡಿಯಲಿಕ್ಕೆ ಬಳಸ್ತೇವೆ, ನಿಮಗೆ ಗೊತ್ತಿದೆ. ಉದ್ದ ಅಗಲ ಆಯತ ಕೊಟ್ರೆ ಅದ್ರ ಉದ್ದವನ್ನ ನಾವು ಎಲ್ಲ ಅಂತ ತಗೊಳ್ತೇವೆ. ಯಾಕೆ ಅಂದ್ರೆ ಅವುಗಳ ಉತ್ತರ ಗೊತ್ತಿರಲ್ಲ, ನಮಗೆ ಕಂಡುಹಿಡಿಬೇಕಾಗಿರತ್ತೆ. ಹಾಗಾಗಿ ನಾವು ಅದನ್ನ ಎಲ್ಲ ಅಂತ ತಗೊಳ್ತೇವೆ. ಇನ್ನ ಒಂದು ಅದರ ಅಗಲವನ್ನ ಬ್ರೆಡ್ತ್ ಅಂತ ತಗೊಳ್ತೇವೆ. ಹೀಗೆ ಎಲ್ಲ ಚರಾಕ್ಷರಗಳನ್ನ ಬಳಸುವಲ್ಲೂ ಕೂಡ ಕೆಲವು ನಿಯಮಗಳಿದೆ. ಆ ಎಲ್ಲ ನಿಯಮಗಳನ್ನ ನಾಳೆ ತರಗತಿಯಲ್ಲಿ ನೋಡೋಣ. ನಿಮಗೇನಾದ್ರೂ ಈಗ ಮಾಡಿರುವಂತಹ ಒಂದು ಈ ಟ್ರಿಕ್ಸ್ಗಳು, ಈ ಒಂದು ಪಾಠದಲ್ಲಿ ಈ 2 ಕಾನ್ಸೆಪ್ಟ್ಗಳು ನಿಮಗೆ ಕ್ಲಿಯರ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಒಟ್ಟಿಗೆ ನನ್ನ ವಿಡಿಯೋಸ್ಗಳನ್ನ ಶೇರ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.